ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇದು ಬುಧವಾರದ ಮಿನಿ ವ್ಲಾಗು. ಅಮ್ಮನ ಮನೆಗೆ ಬಂದಿದ್ದೆ. ಸೊ ವೆದರು ತುಂಬ ಚೆನ್ನಾಗಿತ್ತು. ಟೆರೆಸ್ ಮೇಲೆ ಹೇಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಎಲ್ಲೆಲ್ಲೂ ಹಸಿರು, ಆಮೇಲೆ ಗಾಳಿ ಸಖತ್ತಾಗಿತ್ತು. ಆಮೇಲೆ ಫ್ಲವರ್ಸ್ ಎಲ್ಲ ನೋಡಿ ಏನು ಸಖತ್ತಾಗಿದೆ. ಆಮೇಲೆ ಇದು ಬಂದು ಕಣಗಳು ಅಲ್ಲ, ಇದು ಶೋ ಗಿಡ. ಆಮೇಲೆ ಪಕ್ಕದ ಮನೆಗೆ ಹೋಗಿ ನೋಡಿದೆ, ಅವರು ಈ ಥರನೇ ಗಾರ್ಡನಿಗಾಗಿ ಮಾಡಿದ್ದಾರೆ. ಅವರು ಇನ್ನೂ ಸಖತ್ತಾಗಿ ಹೂವು ಎಲ್ಲ ಬೆಳೆಸಿದ್ದಾರೆ. ಸೊ ಚಪ್ರದವರೆಕಾಯಿ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಚೆನ್ನಾಗಿ ಬಿಟ್ಟಿದೆ. ಆಮೇಲೆ ಮಗನೂ ಇಲ್ಲೇ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಅನ್ನಕ್ಕೆ ಇನ್ನೂ ಇಟ್ಟಿರಲಿಲ್ಲ. ಅದಕ್ಕೆ ಅನ್ನ ಅವ್ನು ಬರೋಷ್ಟೊತ್ತಲ್ಲಿ ಅನ್ನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನ ಮಾಡ್ತಾಯಿದ್ದೀನಿ. ಹಾಗೆ ದಾಳಿಂಬ್ರೆನೂ ಬಿಡಿಸಿದ್ರು ಅಮ್ಮ. ಸೊ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಚಿಕ್ಕ ಮಗ ಬಂದು ಕಾಲ್ಗೆ ಸಿಗ್ತಾ ಇದ್ದಾನೆ, ಅಮ್ಮ 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 ಅಂತ ಹೇಳ್ಕೊಂಡು. ನಾನು ಜ್ಯೂಸ್ ಮಾಡೋಷ್ಟೊತ್ತಲ್ಲಿ ಅನ್ನ ಕೂಡ ಆಗ್ತಾಯಿದೆ. ಸೊ ಫೈನಲಿ ಅದು ಒಂದು 3 ರಿಂದ 4 ಲೋಟ ಆಯಿತು. ಹಾಗೆ ಹಣ್ಣುಗಳೆಲ್ಲ ಇತ್ತು, ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಅಷ್ಟೇ ನನ್ನ ಮಗನೂ ಬರ್ತಾನೆ, ತಿಂತಾನೆ ಅಂತ ಹೇಳ್ಬಿಟ್ಟು ದಾಳಿಂಬ್ರೆ, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಏನು ಹಣ್ಣಿರುತ್ತೋ ಅದೆಲ್ಲ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಪಲ್ ಎಲ್ಲ ಇತ್ತು. ಸೊ ಕಾಯಿ ತುರಿ ಎಲ್ಲ ಇದೆ. ನಾನು ಹೇಳಿದ್ನಲ್ಲ 4 ಲೋಟ ಅಂತ ಹೇಳ್ಬಿಟ್ಟು, 3 ಆಯಿತು, 4 ಲೋಟ. ಆಮೇಲೆ ಹೊರಗಡೆ ಯಾರು ಬಂದಿಲ್ವಲ್ಲ ಅಂದ್ಬಿಟ್ಟು ನೋಡಿದೆ. ಅಪ್ಪ ಮೀನು ಟ್ಯಾಂಕ್ ಕ್ಲೀನ್ ಮಾಡ್ತಾಯಿದ್ರು, ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನನ್ನ ಮಗನೂ ಬಂದ. ಸೊ ಮಗ ಬಂದಲ್ಲ, ಅನ್ನನೂ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಬಿಸಿ ಅನ್ನಕ್ಕೆ ತುಪ್ಪ, ಸಾರು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅವ್ನು ಬಂದಿದ ತಕ್ಷಣ ಊಟ ಕೇಳ್ತಾನೆ. ಅದಕ್ಕೆ ಊಟ ಮಾಡಿ ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತು. ಸೊ ಮಕ್ಳದಾಗಲಿ ಅಂತ ಹೇಳ್ಬಿಟ್ಟು ಸಲಾಡ್